उत्तिष्ठ अजाग्रत
ಎಲ್ಲ ಮಕ್ಕಳು ಗಣ್ಯರನ್ನು ಮುಖ್ಯ ಅತಿಥಿಗಳನ್ನು ಸ್ವಾಗತ ಮಾಡಲು ಬರುತ್ತಿದ್ದಾರೆ ಕುಮಾರಿ ಅಂಕಿತಾ. ಸ್ವಾಗತ ಭಾಷಣವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಕುಮಾರಿ ಅಂಕಿತಾ ಅವರಿಗೆ ಧನ್ಯವಾದಗಳು. ಮಾಲಾರ್ಪಣೆ. ಪೂಜ್ಯ ಮಾತಾಜಿ ಪರಮ ಪೂಜ್ಯ ಮಾತಾಜಿ ತೇಜೋಮಯಿ ಇವರಿಗೆ ಕುಮಾರಿ ವಿಭಾದಿಂದ ಪರಮ ಪೂಜ್ಯ ಮಾತಾಜಿ ಅಮೂಲ್ಯಮಯಿ ಇವರಿಗೆ ಗಾಯತ್ರಿ. ಮುಂದಿನದಾಗಿ ಶ್ರೀಮತಿ ರಂಜನಾ ಅವರಿಗೆ ದೀಕ್ಷಾ.
ಶಿಬಿರದ ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳಲು ಬರುತ್ತಿದ್ದಾರೆ. ಪ್ರಥಮವಾಗಿ ಯಶಸ್ವಿನಿ. ನನ್ನ ಹೆಸರು ಯಶಸ್ವಿ ಶೆಟ್ಟಿ. ನಾನು 6ನೆಯ ತರಗತಿಯ ವಿದ್ಯಾರ್ಥಿನಿ. ಈ ಶಿಬಿರ ನನಗೆ ಬಹಳ ಅತ್ಯುತ್ತಮ ಶಿಬಿರವಾಗಿತ್ತು. ಈ ಶಿಬಿರದಲ್ಲಿ ನಾನು ಭಜನೆಗಳನ್ನು, ಭಗವದ್ಗೀತೆಗಳನ್ನು, ಆಮೇಲೆ ಸಂಸ್ಕೃತಿ ಎಲ್ಲ ಸಂಸ್ಕಾರ ಎಲ್ಲ ಕಲಿತಿದ್ದೇನೆ. ಹಾಗೂ ಪೂಜ್ಯ ಮಾತಾಜಿಯವರು ರಾಮಾಯಣ ಮಹಾಭಾರತದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೂ ಈ ಆಶ್ರಮದಲ್ಲಿ ಬಂದರೆ ಸಾಕು, ಭಜನೆಗಳು, ಭಗವದ್ಗೀತೆ ಹಾಗೆ ಹೇಳಬೇಕು ಅನಿಸುತ್ತದೆ. ಈ ಆಶ್ರಮ ನನಗೆ ಬಹಳ ಇಷ್ಟವಾಗಿದೆ. ಆಮೇಲೆ ಈ ಸಂಸ್ಕಾರ, ಸಂಸ್ಕೃತಿ ಎಲ್ಲ ನಾನು ಮರೆಯುವುದಿಲ್ಲ, ಇದನ್ನು ಪಾಲಿಸುತ್ತೇನೆ. ಹಾಗೂ ಭಜನೆಗಳು ಬಹಳ ಅರ್ಥಪೂರ್ವಕವಾಗಿದೆ. ಭಗವದ್ಗೀತಾ ಸಹ. ಸಂಸ್ಕೃತದಲ್ಲಿ ನಮಗೆ ಗೀತೆಗಳು, ಆಮೇಲೆ ವಸ್ತುಗಳ ಪರಿಚಯದ ಬಗ್ಗೆ ಹೇಳಿಕೊಟ್ಟರು. ಇವೆಲ್ಲ ಕೇಳಿ ನನಗೆ ಬಹಳ ಸಂತೋಷವಾಗಿದೆ. ಈ ಆಶ್ರಮ ನನಗೆ ಬಹಳ ಇಷ್ಟವಾಗಿದೆ. ನಾನು ಈ ಆಶ್ರಮಕ್ಕೆ ಸದಾ ಬರುತ್ತೇನೆ. ಆಮೇಲೆ ಭಗವದ್ಗೀತಾ, ಇದು ನನಗೆ ಬಹಳ ಇಷ್ಟ. ನಾನು ಇಲ್ಲಿ ಭಗವದ್ಗೀತಾವನ್ನೇ ಕಲಿಯೋದಕ್ಕೆ ಬಂದಿದ್ದೆ, ಹಾಗೂ ಇದನ್ನ ಕಲಿತಿದ್ದೆ ಕೂಡ. ಅದು 12ನೇ ಅಧ್ಯಾಯ, ಭಕ್ತಿ ಯೋಗ. ಧನ್ಯವಾದಗಳು. ಕುಮಾರಿ ಯಶಸ್ವಿನಿಗೆ ಧನ್ಯವಾದಗಳು. ಮತ್ತೊಬ್ಬ ಶಿಬಿರಾರ್ಥಿಯಾದ ಪುಷ್ಪ ಇವಳಿಗೆ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪ. ಮೊದಲನೇದಾಗಿ ಯೋಗ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ಅದರಲ್ಲಿ ನಾನು ಸಮಯ ಪ್ರಜ್ಞೆಯ ಶಿಬಿರದ ಬಗ್ಗೆ ನಾನು ಹೇಳಬೇಕೆಂದರೆ, ಯೋಗ ಕ್ಲಾಸ್ ಮೊದಲ ಯೋಗ ಕ್ಲಾಸ್ ಇರ್ತಿತ್ತು. ಅದರೊಳಗೆ
ಮುಂದಿನದಾಗಿ ವಿವೇಕಾನಂದರ ಚಿಂತನೆಯ ಬಗ್ಗೆ ಮಹೀದ್ ಹಂಪಿಹೊಳಿ. ನನ್ನ ಹೆಸರು ಮಹೀದ್. ನಾನು ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ಹೇಳುತ್ತಿದ್ದೇನೆ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ದೌರ್ಬಲ್ಯಕ್ಕೆ ಪರಿಹಾರ ದೌರ್ಬಲ್ಯವನ್ನು ಕುರಿತು ಆಲೋಚಿಸುವುದಲ್ಲ, ಆದರೆ ಶಕ್ತಿಯನ್ನು ಕುರಿತು ವಿಚಾರ ಮಾಡುವುದು. ಆತ್ಮನಿಗೆ ಸಾಧ್ಯವಾದದ್ದು ಏನಾದರೂ ಇದೆ ಎಂದು ಎಂದೂ ಭಾವಿಸಬೇಡಿ. ಹಾಗೆ ಹೇಳುವುದೇ ನಾಸ್ತಿಕತೆ. ಸ್ವತಂತ್ರರಾಗಿರಿ, ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ. ಈ ಪ್ರಪಂಚ ಒಂದು ದೊಡ್ಡ ಕರಡಿಯ ಮನೆ. ನಾವಿಲ್ಲಿ ಬಲಿಷ್ಠರಾಗಲಿಕ್ಕೆ ಬಂದಿದ್ದೇವೆ. ನೀವು ಒಳಗಿನಿಂದ ಹೊರಗೆ ಬೆಳೆಯಬೇಕಾಗಿದೆ. ಯಾರೂ ನಿಮ್ಮನ್ನು ಬೋಧಿಸಲಾರರು, ಯಾರೂ ನಿಮ್ಮನ್ನು ಆಧ್ಯಾತ್ಮಿಕ ಜೀವಿಗಳನ್ನಾಗಿ ಮಾಡಲಾರರು. ನಿಮ್ಮ ಆತ್ಮನಲ್ಲದೆ ಬೇರೆ ಗುರುವಿಲ್ಲ. ಮೃಗ ಸದೃಶ್ಯನಾದವನನ್ನು ಮಾನವನನ್ನು ಮಾಡುವ, ಮಾನವನನ್ನು ದೇವನನ್ನಾಗಿ ಮಾಡುವ ಭಾವನೆಯೇ ಧರ್ಮ. ನೀತಿಯ ವಿಷಯವಾಗಿ ನಿರೂಪಿಸಲಾಗುವ ಏಕಮಾತ್ರ ವಾಕ್ಯವೆಂದರೆ, ಯಾವುದು ಸ್ವಾರ್ಥದಿಂದ ಕೂಡಿರುವುದೋ ಅದು ಅನೈತಿಕ, ಯಾವುದು ಸ್ವಾರ್ಥ ಶೂನ್ಯವೋ ಅದು ನೈತಿಕ. ಧನ್ಯವಾದಗಳು. ಬಹಳ ಚೆನ್ನಾಗಿ ಹೇಳ್ದ. ವಿವೇಕಾನಂದ ಬಂದಂಗಿತ್ತು. ಅವನಿಗೆ ಧನ್ಯವಾದಗಳು. ಮುಂದಿನದಾಗಿ ಮುಖ್ಯ ಅತಿಥಿಗಳಿಂದ ಭಾಷಣ. ರಂಜನಾ ರಾನಡೆ ಇವರಿಂದ. ಶಾರದಾ ಗುರುಗಳ ಪ್ರಣಾಮಗಳಲ್ಲಿ ನಮಸ್ಕರಿಸುತ್ತಾ, ತೇಜೋಮಯಿ ಮಾತಾ ಹಾಗೂ ಅಮೂಲ್ಯಮಯಿ ಮಾತಾ, ಗುರುಮಾತ ಇವರಿಬ್ಬರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸ್ತಾ, ಜೊತೆಗೆ ಇವತ್ತು ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಂದರೆ ಇಷ್ಟು ಪುಟಾಣಿ ಮಕ್ಕಳು, ಅತ್ಯಂತ ಎನರ್ಜಿ ಶಕ್ತಿ ಇರುವಂಥ ಶಿಬಿರಾರ್ಥಿಗಳು, ಪುಟ್ಟ ಮಕ್ಕಳು, ಹಾಗೂ ಅವರ ಒಂದು ಕಲಿಕೆ ಅಥವಾ 20 ದಿನದಲ್ಲಿ ಅವ್ರು ಏನು ಕಲಿತರು ಅನ್ನೋದನ್ನ ಇವತ್ತು ನೋಡ್ಬೇಕು, ನೀವೆಲ್ಲ ವಿಟ್ನೆಸ್ ಮಾಡಬೇಕು ಅಂತ ಬಂದಿರುವಂಥ ಎಲ್ಲ ಪೇರೆಂಟ್ಸ್ ನಿಮ್ಗೆಲ್ಲರಿಗೂ ಸಹ ನಮಸ್ಕಾರಗಳು. ಮೊದಲನೇದಾಗಿ ಇಂಥ ಒಂದು ವಿಭಿನ್ನ ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಿದ್ದು ನನ್ನ ಒಂದು ಪುಣ್ಯ ಅಂತ ಹೇಳಬೇಕು. ಇದಕ್ಕೆ ಅವಕಾಶ ಕಲ್ಪಿಸಿದ ಮಾತಾ ತೇಜೋಮಯ್ಯವ್ರಿಗೆ ನಮನಗಳನ್ನು ಸಲ್ಲಿಸ್ತಾ ಒಂದು 2-3 ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇಲ್ಲಿ ನೀವು ಶಿಬಿರಾರ್ಥಿಗಳು ಮಾತಾಡಿದ್ರು ಆಲ್ರೆಡಿ, ಅವರು ಎಷ್ಟು ಚೆನ್ನಾಗಿ ತಮ್ಮ ಅನುಭವವನ್ನು ಅಂದರೆ ಈ ವಯಸ್ಸಿಗೆ ಇಷ್ಟೊಂದು ಜನರನ್ನ ಉದ್ದೇಶಿಸಿ ಅವ್ರಿಗೆ ಏನು ಅನಿಸ್ತು, ಏನು ಕಲಿತರು ಅಂತ ಬಹಳ ಚೆನ್ನಾಗಿ ವ್ಯಕ್ತಪಡಿಸಿದ್ರು. ಅದರಲ್ಲಿ 4-5 ವಿಷಯಗಳಿತ್ತು. ಈ ಶಿಬಿರದ ಹೆಸರು ವ್ಯಕ್ತಿತ್ವ ವಿಕಸನ ಶಿಬಿರ. ವಿಕಸನ ಅಂದರೆ ಯಾವ ಥರ ಅಂದರೆ ಹೆಚ್ಚಿನ ಅಂಕಗಳನ್ನು ತಗೊಳ್ಳೋದಾಗಲಿ ಅಥವಾ ನಾವೆಲ್ಲ ರೇಸಿಗೆ ಬೀಳೋದಾಗಲಿ ಆ ಥರ ವಿಕಾಸದ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ನಮ್ಮ ಒಂದು ಜ್ಞಾನವನ್ನು ವಿವಿಧ ಕೋನಗಳಲ್ಲಿ ನೋಡಿದಾಗ ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಶ್ಲೋಕ ಆಗ್ಬೋದು, ಆಟಗಳಾಗ್ಬೋದು, ಸಂಸ್ಕೃತಿ ಆಗ್ಬೋದು, ಈ ಥರ ವಿವಿಧ ವಿಷಯಗಳನ್ನು ಇಟ್ಟು ವಿಕಾಸ ಆಗೋದು. ಈ ವಿಕಾಸ ಈಗ ಇಮಿಡಿಯೇಟ್ ಆಗಿ ಏನು ಕಾಣ್ತಿದೆಯಲ್ಲ, ಇದು ತುಂಬಾ ಟ್ರಾನ್ಸಿಯಂಟ್, ಇದು ಬಹಳ ದಿನ ಉಳಿಯಲ್ಲ. ಯಾವಾಗ ಅಂದರೆ ಅವರು ಹೋಗ್ತಾ 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 ಇಲ್ಲಿ ಕಲಿತಿದ್ದನ್ನ ಯಾವಾಗ ಅಳವಡಿಸ್ಕೋತಾರೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಇಲ್ಲ ನಮ್ಗೆ ಆ ಥರ ಹೇಳಿದ್ರಲ್ಲ ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಆವಾಗ ನಿಜವಾದ ವಿಕಾಸ ಆಗುತ್ತೆ. ಅದಕ್ಕೆ ಈ ಚಿಕ್ಕ ವಯಸ್ಸಿನ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ, ಸಣ್ಣ ವಯಸ್ಸಿನಲ್ಲಿ ನಾವು ಏನು ಕಲಿಸ್ತೀವೋ
ಅದನ್ನು ಮಾನವ ಮೆದುಳು ಬ್ರೈನ್ ಅದನ್ನು ಬೇಗ ರಿಸೀವ್ ಮಾಡೋ ಒಂದು ಅದ್ಭುತ ಕೆಪಾಸಿಟಿ ಮನುಷ್ಯನಲ್ಲಿದೆ. ಹಾಗಾಗಿ ನಾವು ಎಳೆಯ ಹೃದಯಗಳಿಗೆ ಎಷ್ಟು ಒಳ್ಳೊಳ್ಳೆ ಸಂಸ್ಕಾರ, ಎಷ್ಟೊಳ್ಳೆ ಮಾಹಿತಿ, ಎಷ್ಟೊಳ್ಳೆ ವಿಷಯಗಳನ್ನು ಕಲಿಸ್ತೀವೋ ಅದು ಅವರಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಸಂದರ್ಭಗಳು, ಸನ್ನಿವೇಶಗಳು ಬಹಳ ಹೆಚ್ಚಾಗಿ ಕಾಡುತ್ತೆ. ಅದನ್ನು ಅವರು ಮುಂದಿನ ಜನ್ರೇಷನ್ಗೆ ಬಿಟ್ಟು ಹೋಗೋ ಒಂದು ಚಾನ್ಸಸ್ ಇರುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಪೇರೆಂಟ್ಸ್, ಪೋಷಕರು ಇಂಥ ಒಂದು ಒಳ್ಳೆ ಶಿಬಿರಕ್ಕೆ ನಿಮ್ಮ ಮಕ್ಕಳನ್ನ ಕಲಿಸಿದೆ. ನಾನು ಕೂಡ ಸಣ್ಣವಳಿರುವಾಗ ಇಂಥ ಅನೇಕ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀನಿ, ಶಿಬಿರಾರ್ಥಿ ಆಗಿದ್ದೀನಿ. ಇವತ್ತು ಕೂಡ ನನಗಲ್ಲಿ ಏನು ಕಲಿಸಿದ್ರು ಅನ್ನೋ ನೆನಪುಗಳು ಹಸಿರಾಗಿರೋ ಜೊತೆಗೆ ಎಷ್ಟೊಂದು ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಹೋಗ್ತೀವಿ. ಒಂದು ಪುಟಾಣಿ ಅಂತೂ ಎಷ್ಟು ಚೆನ್ನಾಗಿ ಹೇಳಿದ್ರು. ಮೊದಲನೇದಾಗಿ ಅವಳು ನನ್ನ ಭಜನೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ನಾನು ಇಲ್ಲಿ ಬಂದು ಭಜನೆ ಅಂತ ಅಂದರೆ ಏನು ಅನ್ನೋದನ್ನು ಕಲ್ತ್ಕೊಂಡೆ. ಹೀಗೆ ಮನುಷ್ಯನಾಗಿ ನಾವು ನಿಂತು ನೋಡಿದಾಗ ನಮಗೆ ಗೊತ್ತಿಲ್ಲದ ವಿದ್ಯೆಗಳು ಕೋಟಿ ಕೋಟಿ ಇರೋವು. ಆದರೆ ನಾವು ಒಂದು ಸಂಘ, ಒಂದು ಕಲಿಸೋ ಗುರು ಇರಬೇಕು, ಇನ್ನೊಂದು ಕಲಿಯೋಕ್ಕೆ ನಮ್ಮ ಜೊತೆ ಸಹಪಾಠಿಗಳಿರಬೇಕು. ಅದು ಸ್ಪೆಷಲಿ ಅದೇ ಏಜ್ ಗ್ರೂಪ್ ಆದಾಗ ಅವರ ಕಲಿಕೆ ಇನ್ನೂ ಕೂಡ ಸರಳ ಆಗುತ್ತೆ. ಅವ್ನು ಮಾಡ್ತಿದ್ದಾನಲ್ಲ, ನಾನು ಮಾಡ್ಬೋದಲ್ಲ, ಏನೋ ಒಂದು 4 ಶಬ್ದ. ಇಲ್ಲಿ ಆ ಮಕ್ಕಳು ಹೆಚ್ಚು ಕಡಿಮೆ 40 ನಿಮಿಷ ಕಂಟಿನ್ಯೂಸ್ ಆಗಿ ಹಾಡು ಹೇಳಿದ್ರು. ಮಧ್ಯೆ ಯಾರು ನೀರು ಕುಡಿಲಿಲ್ಲ, ಬ್ರೇಕ್ ತಗೊಳ್ಳಿಲ್ಲ. ಇಲ್ಲಾಂದ್ರೆ ಅವ್ರಿಗೆ ಆ ಥರ ನೀವು 40 ನಿಮಿಷ ಕೂರಿಸೋದು, ನಿಮ್ಮ ಮನೆಯಲ್ಲಿ ಒಬ್ಬರನ್ನೇ ಕೂರಿಸಿ ನೀವು ಯಾರಾದರೂ ಹಾಡಿಸಿ ಅದು ಖಂಡಿತ ಸಾಧ್ಯ ಇಲ್ಲ. ಇದೆಲ್ಲ ಯಾಕಾಯ್ತು ಅಂದರೆ, ಒಂದು ಗುರುವಿನ ಮುಖೇನ ಏನು ಕಲ್ತಿರ್ತಾರೆ, ಆ ಗುರು ಅಲ್ಲೇ ಕೂತ್ಕೊಂಡು ಅವರು ಸಹ ಮಕ್ಕಳ ಜೊತೆ ಹಾಡಿದ್ರು, ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟರು. ತಬಲಾ ವಾದಕರಾಗಿ, ಹಾರ್ಮೋನಿಯಂ ಎಲ್ಲನೂ ನುಡಿತಾ ಇದ್ರು. ಆ ಮಕ್ಕಳು ಕೂಡ ಏಕಾಗ್ರತ ಚಿತ್ತರಾಗಿ ಕಂಪ್ಲೀಟ್ ಆಗಿ ಆ ಶ್ಲೋಕ ಹಾಡಿದ್ರು, ರಾಗಿ ತಂದಿರ ಹಾಡಿದ್ರು. ಅಬ್ರಹಂ ಲಿಂಕನ್ ಅವರ ಒಂದು ಪ್ರಸ್ತುತಿಯನ್ನು ಅದನ್ನು ಕೂಡ ಅವರು ಪ್ರಸ್ತುತಿಪಡಿಸಿದ್ರು. ಅದ್ಭುತವಾದ ಮೀನಿಂಗ್, ಅರ್ಥಗಳು. ಈ ಥರ ನಾನು ಸಣ್ಣವಳಿರುವಾಗ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಧ್ಯೇಯ ಮಹಾ ಜಲಧಿಯೊಳಗೆ ಸಲಿಲವಾಗಿ ಹರಿಯುವ ಇಂಥದ್ದೆಲ್ಲ ಹಾಡುಗಳು ಹಾಡ್ತಿದ್ದೆ. ಆದರೆ ಅದರ ಅರ್ಥ ನನಗೆ ಅವಾಗ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಬೆಳೀತಾ ಅದು ಇಷ್ಟು ನಮ್ಮ ಪರ್ಸನಾಲಿಟಿಯಲ್ಲಿ ಹಾಸು ಹೊಕ್ಕಾಗಿ ಹೋಗೋ ಥರ ನಾವು ಮತ್ತೆ ವಿಚಾರ ಮಾಡ್ತೀವಿ, ಹಾಗಂದ್ರೆ ಏನು ಅಂತ. ಅವಾಗ ನಮಗೆ ಗೊತ್ತಾಗುತ್ತೆ ಅದರ ನಿಜವಾದ ಅರ್ಥ. ಮುಂದೆ ನಾವು ಅದನ್ನ ನಮ್ಮ ಮಕ್ಕಳಿಗೂ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಸೊ ಇಂಥ ಒಂದು ಶಿಬಿರಗಳು ಈ ಒಂದು ಕಾರಣಕ್ಕೆ ಬೇಕಾಗುತ್ತೆ. ಸೊ ನೀವೆಲ್ಲರೂ ಇವತ್ತು ಅತ್ಯುತ್ತಮವಾದ ಒಳ್ಳೊಳ್ಳೆ ಭಜನೆಗಳನ್ನು ಕಲ್ತಿದ್ದೀರಾ. ಆದರೆ ನೀವು ಇಲ್ಲಿ ಹೋಗಿ ಈ ಕಲ್ತಿದ್ದೀರಾ, ಇದನ್ನ ಬಿಟ್ಬಿಟ್ರೆ ಏನು ಉಪಯೋಗ ಇಲ್ಲ. ಯಾವುದೇ ವಿದ್ಯೆ ಆಗಲಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ನೀವು ಮತ್ತೆ ಮತ್ತೆ ಹಾಡಬೇಕು. ನಿಮ್ಮ ಮನೆಯಲ್ಲೂ ನೀವು ಎಲ್ಲರೂ ಕೂತ್ಕೊಂಡು ಒಂದು ದಿನದಲ್ಲಿ ಅರ್ಧ ಗಂಟೆ ಕಣ್ಣು ಮುಚ್ಚಿ ದೇವರ ನಾಮ ಸ್ಮರಣೆ, ನೀವು ಯಾರನ್ನ ಸ್ಮರಿಸ್ಕೊಂಡು ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಕಲಿತ ಹಾಡುಗಳನ್ನ 4 ಜನಕ್ಕೆ ಕಲಿಸಿ. ನಿಮ್ಮ ಮನೆಯಲ್ಲೂ ದೊಡ್ಡವ್ರಿಗೆ ಬರಲ್ಲ ಅಂದ್ರೆ ಕಲಿಸಿ. ಆ 20 ಶ್ಲೋಕಗಳು ಎಷ್ಟು ಈಸಿಲಿ ಕಲ್ತಿದ್ದೀರಲ್ಲ, ಆ 20 ಶ್ಲೋಕ ಮರೆಯೋದು 20 ದಿನಗಳು ಸಾಕು, ಹೆಚ್ಚಿನ ದಿನ ಬೇಡ. ಯಾವಾಗ ನೀವು ಪ್ರಾಕ್ಟೀಸೇ ಮಾಡಲಿಲ್ಲ, ಒಂದು ದಿನನೂ ಹೇಳಿಲ್ಲ ಅಂದ್ರೆ ಅದು ಖಂಡಿತವಾಗಿ ನೆನಪಿರಲ್ಲ. ನಮ್ಗೆ ಯಾಕೆ ಮಗ್ಗಿ ಯಾವಾಗಲೂ ನೆನಪಿರುತ್ತೆ? 2 2 4 2 3 6 2 4 8 2 5 10. ಇದು ಮೋಸ್ಟ್ಲಿ 60 ವರ್ಷ 70 ವರ್ಷದ ಅಜ್ಜಿಗೂ ಯಾಕೆ ನೆನಪಿರುತ್ತೆ? ಯಾಕೆ? ಪ್ರತಿದಿನ ನಾವು ಅದನ್ನ ನೆನಪು ಮಾಡ್ತೀವಿ. ಪ್ರತಿದಿನ 10ನೇ ಕ್ಲಾಸ್ 11ನೇ ಕ್ಲಾಸ್ 12 PUC ಬರೋವರೆಗೂ ನೀವು ಮಗ್ಗಿ ಇಲ್ಲದೆ ಮ್ಯಾಥ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹಾಗೆ ABCD ಇದೆಲ್ಲ ಯಾರಿಗೂ ಮರೆಯಲ್ಲ. ಯಾಕೆ ಮರೆಯಲ್ಲ? ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಅದಕ್ಕೆ ಮರೆಯಲ್ಲ. ಹಾಗೆ ನೀವು ಈಗ ಏನು ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕಲಿತರು. ರಾಗಿ ತಂದಿರ ಅಲ್ಲ, ಲಾಸ್ಟ್ ಕೊನೆಯ ಹಾಡಂತೂ ಬಹಳ ಅದ್ಭುತವಾಗಿತ್ತು. ಇಷ್ಟನ್ನು ಚೆನ್ನಾಗಿ ಹಾಡಿದ್ರಿ. ಇವತ್ತು ಮೋಸ್ಟ್ಲಿ ನಿಮ್ಮ ಹತ್ರ ಸ್ಕ್ರಿಪ್ಟ್ ಕೂಡ ಇದೆ, ಅದನ್ನೆಲ್ಲ ಹೋಗಿ ಕರೆಕ್ಟಾಗಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಪಕ್ಕದ ಮನೆಯವರಿದ್ರೆ, ದೊಡ್ಡವರಿದ್ರೆ, ಯಾರು ಈ ಶಿಬಿರಕ್ಕೆ ಬಂದಿಲ್ಲ ಅವ್ರಿಗೆಲ್ಲ ಅದನ್ನ ಹೇಳ್ಕೊಡಿ. ಹಾಗೆ ಹೇಳ್ಕೊಡೋದ್ರಿಂದ ನೀವು ಅದನ್ನ ನೆನಪಲ್ಲಿ ಇಟ್ಕೋತೀರಾ. ಜೊತೆಗೆ ಈ ಶಿಬಿರದ ಉದ್ದೇಶ ಕೂಡ ಇನ್ನಷ್ಟು ಸಾರ್ಥಕ ಆಗುತ್ತೆ. ಸೊ ನೀವು ಅದು ಒಂದನ್ನ ನೆನಪಿಟ್ಕೊಳ್ಳಿ. ಇನ್ನೊಬ್ರು ಅವರೇ ಮತ್ತೆ ಅವರು ಆಕ್ಚುಲಿ ಮಾತಾಡುವಾಗ 2ನೇ ವಿದ್ಯಾರ್ಥಿ ಯಾರು ಅನಿಸಿಕೆ ಹೇಳಿದ್ರಲ್ಲ, ಎಲ್ಲ ವಿಭಾಗದಲ್ಲೂ ವಿಂಗಡಣೆ ಮಾಡಿದ್ರು, ಮುಂಚೆನೆ ಹೇಳ್ಕೊಟ್ರು. ಸಂಸ್ಕೃತಿಯನ್ನ ಕಲಿಸಿದ್ರು. ನಿಮಗೆ ಎಷ್ಟೊಂದು ಭಾರತೀಯ ಸಂಸ್ಕೃತಿ, ಒಂದು ಹಣೆ ಗೊತ್ತಿಡೋದಾಗಲಿ, ಉತ್ತಮವಾದ ಒಂದು ವಸ್ತ್ರವನ್ನು ಧರಿಸೋದಾಗಲಿ ಪ್ರತಿಯೊಂದು ನಿಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಬಹುಶಃ ನಿಮಗೆ ಅದರ ಕಾರಣಗಳನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನ ನೀವು ಆದಷ್ಟು ಸಾಧ್ಯವಾದ ಮಟ್ಟಿಗೆ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿ ನಮ್ಮ ಭಾರತೀಯ ಪರಂಪರೆಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕು. ಅದು ಒಂದು ಉದ್ದೇಶ.
ಜೊತೆಗೆ ಯೋಗಾಭ್ಯಾಸ. ಯೋಗ ನಮ್ಮ ಜೀವನದ ಅವಿಭಾಜ್ಯ. ನಿಮ್ಮ ಮಕ್ಕಳಿಗೆಲ್ಲ ಯೋಗ ಅಂದ್ರೆ ಬೋರ್ ಆಗ್ಬೋದು, ಆದರೆ ಪ್ರತಿದಿನ ನೀವು ಯೋಗ ಇಲ್ಲ ಅಂದ್ರೆ ಆಟ ಆಡ್ಬೇಕು. ಅವ್ರು ಹೇಳಿದ್ರು ಯೋಗಾಭ್ಯಾಸ ಮಾಡಿಸ್ತಿದ್ರು, ಆಟಗಳನ್ನು ಆಡಿಸ್ತಾ ಇದ್ರು. ಸೊ ಪ್ರತಿದಿನ ನಿಮಗೆ ಎಲ್ಲ ರೀತಿಯಲ್ಲಿ ಬೇರೆ 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 ವಿಷಯಗಳನ್ನ ಈ ಶಿಬಿರ ಕಲಿಸಿದೆ. ಇದಕ್ಕೆ ನಿಮ್ಮ ಪೋಷಕರು ಕೂಡ ಪಾಪ ರಜಾ ದಿನದಲ್ಲಿ ಅವರು ಎಲ್ಲ ಹೋಗ್ಬೇಕು ಅಂತಿರ್ತಾರೆ, ಅದನ್ನ ಬಿಟ್ಟಿಲ್ಲ ನಮ್ಮ ಮಕ್ಕಳನ್ನ ಶಿಬಿರ ಕಲಿಸ್ಬೇಕು ಅನ್ನೋ ಅವರ ಒಂದು ನಿರ್ಧಾರ ಕೂಡ ಗಟ್ಟಿ. ನೀವೆಲ್ಲರೂ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಥ್ಯಾಂಕ್ ಯು ಹೇಳ್ಬೇಕು, ಧನ್ಯವಾದಗಳನ್ನ ಹೇಳ್ಬೇಕು. ಇಂಥ ಒಂದು ಶಿಬಿರ ಕಲಿಸ್ತೀವಿ. ಆಮೇಲೆ ತಂದೆ ತಾಯಿಗಳು ಅಷ್ಟೇ, ಅಲ್ಲಿ ಏನ್ ಕಲ್ತ್ರಿ ಏನ್ ಮಾಡಿದ್ರಿ ಅದನ್ನ ಅವರು ಮುಂದೆ ಉಳಿಸ್ಕೊಂಡು ಹೋಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ಹಾಕೋ ಫೌಂಡೇಶನ್ ಅಲ್ಲ, ನೀವು ಅವರಿಂದ ಯಾವ ಥರ ಪ್ರತಿದಿನನೂ ಆ ಭಜನೆಗಳನ್ನ ಹಾಡಿಸಿ ಪ್ರತಿದಿನ ಒತ್ತು ಕೊಡಿ, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸಬೇಕು ಅಂತ. ಆಮೇಲೆ ಇನ್ನೊಂದು ಏನು ಅಂದ್ರೆ ಫೋರ್ಸ್ ಮಾಡಬೇಡಿ, ಅನಗತ್ಯವಾಗಿ ಇಲ್ಲ ಇನ್ನೊಬ್ರನ್ನ ಯಾರನ್ನಾರು ಅನುಕರಿಸ್ಬೇಕು ಅಂತಿದ್ದಾಗ ಫೋರ್ಸ್ ಮಾಡದೇನೆ ಯಾಕೆ ಆ ಮಗು ಆ ಥರ ಮಾಡಬೇಕು ಅಂತಿದೆ ಅನ್ನೋದನ್ನ ಅರಿತುಕೊಂಡು ಅದಕ್ಕೆ ಆದಷ್ಟು ಮಟ್ಟಿಗೆ ತಿಳಿಸಿ ಹೇಳಕ್ ಟ್ರೈ ಮಾಡಿ. ಸಾಧ್ಯ ಆದಷ್ಟು ಮಟ್ಟಿಗೆ ಮಕ್ಕಳನ್ನ ಮೊಬೈಲ್, ನಾನು ಯಾವಾಗಲೂ ಹೇಳ್ತೀನಿ, ನಾನು MBBS ಓದುವಾಗ ನಾನು ಫೈನಲ್ ಇಯರ್ ಇರುವಾಗ ಇದೇ KMC ಅಲ್ಲೇ ನಾನು MBBS ಮಾಡಿದ್ದು. ಅದನ್ನ ಮಾಡುವಾಗ ಫೈನಲ್ ಇಯರ್ ಇಂಟರ್ನ್ಶಿಪ್ ಅಂತಂದ್ರೆ ನಾವು ರೋಗಿಗಳ ಸೇವೆಯಲ್ಲಿ ತೊಡ್ಕೊತೀವಿ, ನಮ್ದೆಲ್ಲ ಓದೋದು ಮುಗ್ದಿರುತ್ತೆ. ಆ ಟೈಮಲ್ಲಿ ನನಗೆ ಮೊಬೈಲ್ ಫೋನ್ ಸಿಕ್ಕಿದ್ದು. ಅವಾಗ ನಮ್ಗೆ ಗೊತ್ತಿರುತ್ತಲ್ಲ ಯಾವಾಗ ಅದನ್ನ ಬಳಸಬೇಕು, ಯಾವಾಗ ಬಳಸಬಾರ್ದು, ಯಾವ ಕಾರಣಕ್ಕೆ ಬಳಸಬೇಕು, ಯಾವ ಕಾರಣಕ್ಕೆ ಬಳಸಬಾರ್ದು. ನೀವೆಲ್ಲ ಬಹುಶಃ ಶಿಬಿರಕ್ಕೆ ಬಂದ್ರೆ ಈಗ ದಿನದಲ್ಲಿ ಎಷ್ಟೋ ಮನೆಗಳಲ್ಲಿ ಖಂಡಿತ ಅನ್ಸಿರುತ್ತೆ, ಎಷ್ಟೋ ಪೇರೆಂಟ್ಸ್ ಹಬ್ಬ ಈ ಮೊಬೈಲ್ ಕಾಟ ಅಂತ ಅದಕ್ಕಾದ್ರೆ ಶಿಬಿರಕ್ಕೆ ಹೋಗ್ಬೇಕು